ನಮಸ್ಕಾರ ಕರ್ನಾಟಕ. ಏನಪ್ಪ ವಿಷಯ ಅಂದರೆ, ಜಗ್ಗೇಶ್ ಅವರು ಒಂದು ಫಂಕ್ಷನ್ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದು ಮಾತಾಡ್ತಾರೆ ಗುರು. ಯಾಕಂದ್ರೆ ಇದು ಈ ಹುಲಿ ಉಗ್ರ ವಿಷಯ ತುಂಬಾ ಜೋರಾಗಿ ನಡೆದಿತ್ತು. ವರ್ತೂರ್ ಸಂತೋಷ್ ಅವರು ಅರೆಸ್ಟ್ ಆದ್ರು, ಎಲ್ಲರ ಮನೇನೂ ರೈಡ್ ಮಾಡಿದ್ರು, ತುಂಬಾ ಇಶ್ಯೂಸ್ ಆಯ್ತು. ಆದ್ರೆ ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಏನ್ ಮಾತಾಡ್ತಾ ಇದ್ದೀನಿ ಅಂತ ಒಂಚೂರಾದ್ರೂ ಯೋಚನೆ ಮಾಡಬೇಕಲ್ವಾ ಸರ್ ಇವರು. ಆ ಯಾವನೋ ಕಿತ್ತೋದ್ ನನ್ನ ಮಗನಿಂದ ನಮ್ಮನೆ ಮುಂದೆ ಇವರೆಲ್ಲರೂ ಬಂದು ನಿಂತಿದ್ರು ಮೀಡಿಯಾದವರು. ಅವನ್ ಯಾವನೋ ಕಿತ್ತೋದ್ ನನ್ನ ಮಗ ಮಾಡಿರೋ ಕೆಲಸದಿಂದ ಟಿವಿಲಿ ಈ ಪದ ಬಳಸಿದಾರಲ್ಲ, ಇದು ಸರಿ ಇಲ್ಲ ಅನ್ಸುತ್ತೆ ನನಗೆ. ನನ್ನ ಪ್ರಕಾರ ಈ ಪದ ಎಲ್ಲ ಬಳಸಬಾರ್ದಾಗಿತ್ತು. ಯಾಕಂದ್ರೆ ಎಲ್ಲರಿಗೂ ಒಂದೊಂದೊಂದೊಂದು ರೆಸ್ಪೆಕ್ಟ್ ಅನ್ನೋದು ಇರುತ್ತೆ ಒಬ್ಬ ವ್ಯಕ್ತಿಗೆ. ಏನ್ ಮಾತಾಡ್ತಾ ಇದ್ದೀನಿ ಅಂತ ಒಂಚೂರಾದ್ರೂ ಕಾಮನ್ ಸೆನ್ಸ್ ಇರಬೇಕು ಗುರು, ಅಲ್ವಾ? ಯಾರೇ ಆಗಿರ್ಬೋದು. ಅವರು ಇವಾಗ ಹಳ್ಳಿಕಾರ್ ಸಂತೋಷ್ ಅವರು ತುಂಬಾ ರೈತರ ಬಗ್ಗೆ ಆಗಿರ್ಬೋದು, ದನ ಕರುಗಳ ಬಗ್ಗೆ ಆಗಿರ್ಬೋದು, ಅವ್ರದ್ದೇ ಆದಂತ ಒಂದು ವ್ಯಾಲ್ಯೂ ಇದೆ, ಅವ್ರದ್ದೇ ಆದಂತ ಒಂದು ಸ್ಥಾನಮಾನ ಇದೆ. ಸಡನ್ ಆಗಿ ನೀವು ಈ ತರ ಕಿತ್ತೋದ್ ನನ್ನ ಮಗ ಅನ್ನೋದೆಲ್ಲ ಸರಿ ಅನ್ಸಿಲ್ಲ ಸರ್. ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಯಾರೇ ಆಗಿರ್ಬೋದು, ಒಂಚೂರು ಬೆಲೆ ಕೊಡಿ. ರಾಜ್ಯಸಭಾ ಸದಸ್ಯರಾಗಿದ್ದೀರಾ, ಚೂರು ತಿಳುವಳಿಕೆ ಇಟ್ಕೊಂಡು ಮಾತಾಡಿ. ಅದು ಯಾರೇ ಆಗಿರ್ಬೋದು. ಕಿತ್ತೋದ್ ನನ್ನ ಮಗ ಅಂದ್ರೆ ಏನ್ ಅರ್ಥ? ಮತ್ತೆ ಸ್ನೇಹಿತರೆ, ಈ ಒಂದು ಪದ ಇದೆಯಲ್ಲ ಜಗ್ಗೇಶ್ ಅವರು ಬಳಸಿರೋದು, ಕಿತ್ತೋದ್ ನನ್ನ ಮಗ ಅಂತ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.